ಹೇ ಗಾಯ್ಸ್, ನಮಸ್ಕಾರ. ಇವತ್ತು ನಾವು ರಾಜ್ ಬಿ ಶೆಟ್ಟಿ ಅವರ ಹಿಟ್ ಮತ್ತು ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನೆಲ್ಲಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಇಲ್ಲದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ನಮ್ಮ ಕನ್ನಡ ನಟ ನಟಿಯರ ಸಿನಿಮಾಗಳ ಬಗ್ಗೆ ತಿಳಿಯೋಣ. ಅವರ ಮೊದಲನೇ ಸಿನಿಮಾ ಒಂದು ಮೊಟ್ಟೆಯ ಕತೆ. ಈ ಸಿನಿಮಾ 2017ರಲ್ಲಿ ತೆರೆಲಾದಂಥ ಸಿನಿಮಾ. ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎರಡನೆಯ ಸಿನಿಮಾ ಅಮ್ಮಚ್ಚಿ ಎಂಬ ನೆನಪು. ಈ ಸಿನಿಮಾ 2018ರಲ್ಲಿ ತೆರೆಲಾದಂಥ ಸಿನಿಮಾ. ಫ್ಲಾಪ್ ಆಗಿತ್ತು. ಅವರ ಮೂರನೆಯ ಸಿನಿಮಾ ಮಹೀರ. ಈ ಸಿನಿಮಾ 2019ರಲ್ಲಿ ತೆರೆಲಾದಂಥ ಸಿನಿಮಾ. ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಸಿನಿಮಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಈ ಸಿನಿಮಾ 2019ರಲ್ಲಿ ತೆರೆಲಾದಂಥ ಸಿನಿಮಾ. ಆ್ಯಾವರೇಜ್ ಆಗಿತ್ತು. ಅವರ ಐದನೆಯ ಸಿನಿಮಾ ಕಥಾ ಸಂಗಮ. ಈ ಸಿನಿಮಾ 2019ರಲ್ಲಿ ತೆರೆಲಾದಂಥ ಸಿನಿಮಾ. ಫ್ಲಾಪ್ ಆಗಿತ್ತು. ಅವರ ಆರನೆಯ ಸಿನಿಮಾ ಮಾಯಾ ಬಜಾರ್ 2016. ಈ ಸಿನಿಮಾ 2020ರಲ್ಲಿ ತೆರೆಲಾದಂಥ ಸಿನಿಮಾ. ಆ್ಯಾವರೇಜ್ ಆಗಿತ್ತು. ಅವರ ಏಳನೆಯ ಸಿನಿಮಾ ಗರುಡ ಗಮನ ವೃಷಭ ವಾಹನ. ಈ ಸಿನಿಮಾ 2021ರಲ್ಲಿ ತೆರೆಲಾದಂಥ ಸಿನಿಮಾ. ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಸಿನಿಮಾ 777 ಚಾರ್ಲಿ. ಈ ಸಿನಿಮಾ 2022ರಲ್ಲಿ ತೆರೆಲಾದಂಥ ಸಿನಿಮಾ. ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಸಿನಿಮಾ ತುರ್ತು ನಿರ್ಗಮನ. ಈ ಸಿನಿಮಾ 2022ರಲ್ಲಿ ತೆರೆಲಾದಂಥ ಸಿನಿಮಾ. ಫ್ಲಾಪ್ ಆಗಿತ್ತು. ಅವರ ಹತ್ತನೆಯ ಸಿನಿಮಾ ಟೋಬಿ. ಈ ಸಿನಿಮಾ 2023ರಲ್ಲಿ ತೆರೆಲಾದಂಥ ಸಿನಿಮಾ. ಸೂಪರ್ ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಸಿನಿಮಾ ಸ್ವಾತಿ ಮುತ್ತಿನ ಮಳೆಹನಿಯೇ. ಈ ಸಿನಿಮಾ 2023ರಲ್ಲಿ ತೆರೆಲಾದಂಥ ಸಿನಿಮಾ. ಆ್ಯಾವರೇಜ್ ಆಗಿತ್ತು. ಅವರ ಹನ್ನೆರಡನೆಯ ಸಿನಿಮಾ ಟರ್ಬೋ. ಈ ಸಿನಿಮಾ 2024ರಲ್ಲಿ ತೆರೆಲಾದಂಥ ಸಿನಿಮಾ. ಆ್ಯಾವರೇಜ್ ಆಗಿತ್ತು. ಅವರ 13ನೆಯ ಸಿನಿಮಾ ರೂಪಾಂತರ. ಈ ಸಿನಿಮಾ 2024ರಲ್ಲಿ ತೆರೆಲಾದಂಥ ಸಿನಿಮಾ. ಹಿಟ್ ಆಗಿತ್ತು.